ರೆಡ್ ಆರ್ಮಿ ಆರ್ಸಿಬಿ ಫ್ರಾಂಚೈಸಿಗೆ ಮತ್ತೊಂದು ಕಿರೀಟ. ಈ ಬಾರಿಯೂ ಸಹ WPL ಸೀಸನ್ 4 ನ ಚಾಂಪಿಯನ್ ಪಟ್ಟವನ್ನ ಆರ್ಸಿಬಿ ತನ್ನ ಮುಡಿಗೇರಿಸಿಕೊಂಡಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ನಲ್ಲಿ ಆರ್ಸಿಬಿಗೆ ಜಯ. ಮತ್ತೊಂದು ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಆರ್ಸಿಬಿ. ರೆಡ್ ಆರ್ಮಿ ಆರ್ಸಿಬಿ ಫ್ರಾಂಚೈಸಿಗೆ ಇದು ಮಹಿಳಾ ಪ್ರೀಮಿಯರ್ ಲೀಗ್ನಿಗೆ ಎರಡನೆಯ ಕಿರೀಟ. ಈ ಹಿಂದೆ 2024ರಲ್ಲಿ ಮೊದಲ ಬಾರಿಗೆ ಆರ್ಸಿಬಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಪಡ್ಕೊಂಡಿತ್ತು. ಅದಾದ ಮೇಲೆ 2025ರಲ್ಲಿ IPL ಆರ್ಸಿಬಿ ತಂಡ ಚಾಂಪಿಯನ್ ಆಗಿತ್ತು. ಈ ಬಾರಿ ಮತ್ತೆ WPL ನಲ್ಲಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಇದರಲ್ಲಿ ರೆಡ್ ಆರ್ಮಿ ಆರ್ಸಿಬಿ ತಂಡ ಮತ್ತೆ ಸೀಸನ್ 4 ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಂಡಿದೆ. ಬಹಳಷ್ಟು ಕುತೂಹಲ ಮೂಡಿಸಿತ್ತು ಪಂದ್ಯ. ಕೊನೆ ಹಂತದವರೆಗೂ ಸಹ ಗೆಲುವು ಯಾರ ಮುಡಿಗೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಕೊನೆಯ 2 ಓವರ್ಗಳಲ್ಲಂತೂ ಸತತವಾಗಿ ವಿಕೆಟ್ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಆರ್ಸಿಬಿ ಗೆಲುವನ್ನ ಸಾಧಿಸುತ್ತೋ ಇಲ್ಲೋ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹಳಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು, ಸ್ಪೆಷಲಿ ಆರ್ಸಿಬಿಯ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಕಾದು ಕುಳಿತಿದ್ರು. ಆದರೂ ಸಹ ಅಂತಿಮವಾಗಿ ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವೋಲ್ ಆಟಕ್ಕೆ ಭರ್ಜರಿಯಾದಂತಹ ಒಂದು ಗೆಲುವಿನ ಓಟ ಸಿಕ್ಕಿದೆ ಅಂದ್ರೂ ತಪ್ಪಾಗೋದಿಲ್ಲ. ಎರಡನೇ ಬಾರಿಗೆ ಮತ್ತೆ ಈ ಸಲ ಕಪ್ ನಮ್ದೆ. ರೆಡ್ ಆರ್ಮಿ ಆರ್ಸಿಬಿ ಫ್ರಾಂಚೈಸಿಗೆ ಮತ್ತೊಂದು ಕಿರೀಟ ಲಭಿಸಿದೆ. ಬಹಳಷ್ಟು ಅದ್ಭುತವಾದಂತಹ ಆಟ. ಸ್ಮೃತಿ ಮಂದಾಣ 41 ಬಾಲ್ಗಳಲ್ಲಿ 87 ರನ್ಗಳನ್ನ ಹೊಡಿತಾರೆ. 41 ಬಾಲ್ಗಳಲ್ಲಿ 87. ಕೊನೆಯವರೆಗೂ ಸಹ ಆಟವನ್ನು ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಕೊನೆಯ ಹಂತದಲ್ಲಿ ಔಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಆತಂಕ ಸೃಷ್ಟಿ ಆಗುತ್ತೆ. ಅದಾದ ಮೇಲೆ ಕೊನೆಯ ಹಂತದಲ್ಲಿರುವಂತಹ ಬ್ಯಾಟ್ಸ್ಮನ್ಗಳು ಅದ್ಭುತವಾದಂತಹ ಆಟವನ್ನು ಆಡೋ ಮೂಲಕವಾಗಿ RP ಯಾದವ್ ಅದ್ಭುತವಾದಂತಹ ಆಟವನ್ನ ಮಾಡ್ತಾರೆ. ಕೊನೆಯ ಹಂತದಲ್ಲಿ 5 ಬಾಲಿಗೆ 12 ರನ್ಗಳನ್ನು ಹೊಡೆಯುವ ಮೂಲಕವಾಗಿ ಗೆಲುವನ್ನು ಸಾಧಿಸ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಗಂಗಾಧರ್ ಕೊಡ್ತಾರೆ. ಗಂಗಾಧರ್, ಬಹಳಷ್ಟು ಖುಷಿಯಾದಂತಹ ವಿಚಾರ. ಯಾಕಂದ್ರೆ ಆರ್ಸಿಬಿ WPL ಎರಡನೇ ಬಾರಿಗೆ ಮತ್ತೆ ಚಾಂಪಿಯನ್ ಪಟ್ಟವನ್ನ ಪಡ್ಕೊಂಡಿರುವಂತದ್ದು. ಆಟದ ಬಗ್ಗೆ ವಿವರಿಸೋದಾದ್ರೆ ಖಂಡಿತ ಏನಂದ್ರೆ RCB ಈ ಒಂದು ಪಂದ್ಯವನ್ನ ಗೆದ್ದಿರೋದು ಬಹಳ ಖುಷಿಯಾಗಿದೆ. ಎಲ್ಲ ಫ್ಯಾನ್ಸ್ಗೂ ಕೂಡ ಸಾಕಷ್ಟು ಖುಷಿಯಾಗಿದೆ. ಯಾಕಂದ್ರೆ ಆರಂಭದಲ್ಲಿ ಏನು ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದಂತ ಒಂದು ಟಾರ್ಗೆಟ್ ಏನು 204 ರನ್ಗಳ ಒಂದು ಟಾರ್ಗೆಟ್ ಗುರಿಯನ್ನ ನೋಡ್ತಾ ಇದ್ರೆ ಇದು RCB ಚೇಸ್ ಮಾಡುತ್ತೋ ಚೇಸ್ ಮಾಡೋದಿಲ್ವಾ ಅನ್ನೋ ಒಂದು ಡೌಟ್ ಕೂಡ ಫ್ಯಾನ್ಸ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಬಟ್ ಜೊತೆಗೇನಂದ್ರೆ ಯಾವಾಗ ಗ್ರೇಸ್ ಹ್ಯಾರಿಸ್ ಏನು RCB ತಂಡದ ಮೇನ್ ಬ್ಯಾಟ್ಸ್ಮನ್ ಇವರು 2ನೇ ಓವರ್ ಔಟ್ ಆಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ RCB ಗೆಲ್ಲೋದು ಡೌಟ್ ಅಂತ ಎಲ್ಲರೂ ಕೂಡ ಒಂದು ಪ್ರೆಡಿಕ್ಷನ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವಾಲ್ ಏನಿದ್ದಾರೆ ಈ ಒಂದು ಜೋಡಿ ನಿಜಕ್ಕೂ ಹೇಳ್ಬೇಕಂದ್ರೆ ಇದು ಒಂದು ರೀತಿ ಐತಿಹಾಸಿಕ ಗೆಲುವು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಇಬ್ರು ಸ್ಮೃತಿ ಮಂದಾನ ಮತ್ತೆ ಜಾರ್ಜಿಯಾ ವಾಲ್ ಆಡಿದಂತ ರೀತಿ ನೋಡ್ತಾ ಇದ್ರೆ ಎಷ್ಟು ಜವಾಬ್ದಾರಿಯುತದಿಂದ ಆಡಿದ್ದಾರೆ. ಜೊತೆಗೇನಂದ್ರೆ ಒಂದು ಸಾಕಷ್ಟು ಈ ಒಂದು ಫೈನಲ್ಸ್ ಅಂದ್ರೆ ಇಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಅಷ್ಟು ಈಸಿ ಅಲ್ಲ ಈ ಫೈನಲ್ಸ್ ಮ್ಯಾಚ್ ಅಲ್ಲಿ 204 ರನ್ ಚೇಸ್ ಮಾಡೋದು. ಸೊ ಇಲ್ಲಿ ನೀವು ಫೈನಲ್ಸ್ ಅಲ್ಲಿ 140, 150 ರನ್ ಚೇಸ್ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು. ಬಟ್ ಅಂತ ಒಂದು ಸಂದರ್ಭದಲ್ಲಿ ಈ ಇಬ್ರು ಜೋಡಿ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ. ಅಂದ್ರೆ ಇಲ್ಲಿ ಪವರ್ ಪ್ಲೇ ಅಲ್ಲಿ ಒಂದು ಒಳ್ಳೆ ಆಟ ಆಡಿದ್ರು. ಜೊತೆಗೆ ಮಿಡ್ಲ್ ಓವರ್ಸ್ ಅಲ್ಲಿ ಮೇನ್ ಆಗಿ RCB ಗೆಲುವಿಗೆ ಕಾರಣ ಮಿಡ್ಲ್ ಓವರ್ಸ್ ಅಲ್ಲಿ ಅಂತ ಹೇಳ್ಬೇಕು. ಯಾಕಂದ್ರೆ 7ನೇ ಓವರ್ ಇಂದ ಹಿಡಿದು 15ನೇ ಓವರ್ ತನಕ ಇವರು 8 ಓವರ್ಗಳಲ್ಲಿ 110 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಯಾವುದೇ ವಿಕೆಟ್ ಕೂಡ ಇಲ್ಲಿ ಲಾಸ್ ಆಗಲಿಲ್ಲ. ಸೊ ಇದು RCB ಗೆಲುವಿಗೆ ಒಂದು ಕಾರಣ ಅಂತಾನೆ ಹೇಳ್ತೀನಿ. ಜೊತೆಗೇನಂದ್ರೆ ಕೊನೆಯ ಫೈನಲ್ ಓವರ್ಗಳಲ್ಲೂ ಕೂಡ RCB ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ತು.
ಜವಾಬ್ದಾರಿಯುತದಿಂದ ಬ್ಯಾಟಿಂಗ್ ಮಾಡ್ತು. ಸೊ ಅಲ್ಲಿ ಸ್ಕೋರ್ ಬೋರ್ಡ್ ನ ನೋಡ್ತಾ ಇದ್ರ ಜೊತೆಗೆ ಎಷ್ಟು ರನ್ ಬೇಕೋ ಆ ಒಂದು ರನ್ ನ ಈಸಿಯಾಗಿ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೂ ಇಲ್ಲೂ ಒಂದು ಚಾನ್ಸ್ ಸಿಕ್ಕಿದೆ ನಿಜ, ಬಟ್ ಡೆಫಿನೆಟ್ಲಿ ಈ ಒಂದು ಗೆಲುವು RCBಗೆ ಸಲ್ಲಬೇಕು. ಯಾಕಂದ್ರೆ ಅಂತ ಒಂದು ಅದ್ಭುತವಾದಂತ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನ RCB ವುಮೆನ್ಸ್ ಬ್ಯಾಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಜಾರ್ಜಿಯಾ ವಾಲ್ ಆರಂಭದಲ್ಲಿ ಏನೋ ಅವ್ರು ಬಂದ್ರು, ಅವರೇ ಒಂದು ರೀತಿ ಜವಾಬ್ದಾರಿನ ತಗೊಂಡ್ರು. ಅಂದ್ರೆ ಇಲ್ಲಿ ಬಂದು ಆರಂಭದಿಂದಲೇ ಆಪೋಸಿಷನ್ ಬೌಲರ್ಗಳ ಮೇಲೆ ಪ್ರೆಷರ್ ಬಿಲ್ಡ್ ಮಾಡೋ ಒಂದು ಕೆಲಸನ ಜಾರ್ಜಿಯಾ ವಾಲ್ ಆಡ್ತಾ ಇದ್ರು. ಮತ್ತೊಂದ್ ಕಡೆ ಸ್ಮೃತಿ ಮಂದಾನ ಅವರು ಕೂಡ ಪೇಷನ್ಸ್ ಆಗಿ ಅವರು ಒಂದು ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ರು ಕೂಡ ಯಾವಾಗ ಸೆಟ್ ಆದ್ರು, ಇಬ್ರು ಒಂದು ಎದುರಾಳಿಗಳ ಮೇಲೆ ಒಂದ್ ರೀತಿ ಸವಾರಿ ಮಾಡೋದಕ್ಕೆ ಶುರು ಮಾಡಿದ್ರು. ಡೆಫಿನೆಟ್ಲಿ ನೋ ಡೌಟ್ ಇದು ಫೈನಲ್ ನಲ್ಲಿ ಸ್ಮೃತಿ ಮಂದಾನ ಅವರ ಒಂದು ಬ್ಯಾಟಿಂಗ್ ಇರ್ಬೋದು, ಜೊತೆಗೆ ಜಾರ್ಜಿಯಾ ವಾಲ್ ಅವರ ಒಂದು ಬ್ಯಾಟಿಂಗ್ ಇರ್ಬೋದು. ಸೊ ಎಕ್ಸಲೆಂಟ್ ಅಂತಾನೆ ಹೇಳ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಸ್ಮೃತಿ ಮಂದಾನ ಒಂದು ಸೆಂಚುರಿ ಬಾರಿಸ್ತಾರೆ ಅಂತ ನಿರೀಕ್ಷೆ ಇತ್ತು. ಬಟ್ 87 ರನ್ಗೆ ಸ್ಮೃತಿ ಮಂದಾನ ಔಟ್ ಆದ್ರು. ಬಟ್ ಅವರ ಒಂದು ಸ್ಟ್ರೈಕ್ ರೇಟ್ ಏನಿದೆ 212, ಅಂದ್ರೆ 41 ಬಾಲ್ಗಳಲ್ಲಿ ಅವರು 87 ರನ್ ಗಳಿಸಿದ್ದಾರೆ. 200ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಅಂದ್ರೆ ಸ್ಮೃತಿ ಮಂದನ ಯಾವ ರೀತಿ ಒಂದು ಬ್ಯಾಟಿಂಗ್ ಕಂಟ್ರೋಲ್ ಅವರಲ್ಲಿ ಇತ್ತು, ಜೊತೆಗೆ ಅವರ ಒಂದು ಜವಾಬ್ದಾರಿತನ ಏನಿದೆ ಸೊ ಇಲ್ಲಿ ತೋರಿಸಿದ್ದಾರೆ. ಸೊ ಓವರ್ ಆಲ್ ಆಗಿ RCB ಈ ಒಂದು ಮ್ಯಾಚ್ ಅಲ್ಲಿ ಏನು 204 ರನ್ಸ್ ನ ಚೇಸ್ ಮಾಡಿದ್ದಾರೆ. ಇದೊಂದು ರೀತಿ ಐತಿಹಾಸಿಕ ಗೆಲುವು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ಈಸಿ ಇರಲಿಲ್ಲ. ಬಟ್ ಎರಡನೇ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ RCB ಗೆದ್ದಿರೋದು ನಿಜಕ್ಕೂ ಫ್ಯಾನ್ಸ್ಗೆ ಬಹಳ ಸಂತೋಷ ಆಗಿದೆ. ಗಂಗಾಧರಲ್ಲಿ ಗಮನಿಸಬೇಕಾಗಿರುವಂಥದ್ದು, ಯಾವಾಗ ಡೆಲ್ಲಿ 204 ಟಾರ್ಗೆಟ್ ಅನ್ನ ಕೊಡುತ್ತಲ್ಲ, ಅವಾಗ ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಆರಂಭಿಕ ಹಂತಗಳಲ್ಲಿ ಮೊದಲ ವಿಕೆಟ್ ಪತನ ಆದಂತಹ ಸಂದರ್ಭದಲ್ಲಂತೂ ಆ ನಿರೀಕ್ಷೆ ಸ್ವಲ್ಪ ಮಟ್ಟಕ್ಕೆ ಕುಸಿದಿತ್ತು. ಆದರೆ ಯಾವಾಗ ಸ್ಮೃತಿ ಮಂದನ ಮತ್ತು ಜಾರ್ಜಿಯಾ ವಾಲ್ ಎಂಟ್ರಿ ಆಗತ್ತಲ್ಲ, ಅವರಿಬ್ಬರ ಪಾರ್ಟ್ನರ್ಶಿಪ್ ಸ್ಪೆಷಲಿ ಇಲ್ಲಿ, ಯಾಕಂದ್ರೆ ಜಾರ್ಜಿಯಾ ವಾಲ್ ಬಗ್ಗೆ ಹೇಳಬೇಕು, 54 ರನ್ ಬಾಲ್ಗೆ 79 ರನ್ ಹೊಡಿತಾರೆ. ನೀವು ಯಾವಾಗಲೇ ಹೇಳ್ತಾ ಇದ್ರಿ 7ನೇ ಓವರಿಂದ 15ನೇ ಓವರ್ವರೆಗೆ ಬರೋಬ್ಬರಿ 110 ರನ್ಗಳನ್ನ ಬರ್ತಾವೆ ಅಂತ. ಇವರಿಬ್ಬರ ತಾಳ್ಮೆಯ ಆಟದ ಫಲನ ಇವತ್ತು 100% ಜಗದೀಶ್. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಮ್ಯಾಚ್ ಫೈನಲ್ ಮ್ಯಾಚ್ ಅಲ್ಲಿ ಇದು ಒಂದು ಕ್ರೂಷಿಯಲ್ ಮ್ಯಾಚ್ ಇದು, ಜೊತೆಗೆ ಇದೊಂದು ಹೈ ಪ್ರೆಷರ್ ಇರುವಂತಹ ಗೇಮ್ ಇದು. ಸೊ ಫೈನಲ್ ಮ್ಯಾಚ್ ಅಂತಂದ್ರೆ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಪ್ರೆಷರ್ ಅಂತೂ ಪ್ರತಿಯೊಬ್ಬ ಪ್ಲೇಯರ್ ಮೇಲೇನೂ ಇರುತ್ತೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಇಲ್ಲಿ ಸ್ಮೃತಿ ಮಂದಾನ ಅವ್ರ ಮೇಲೂ ಕೂಡ ಅವರು ಕೂಡ ಅಷ್ಟೊಂದು ಪ್ರೆಷರ್ಗೆ ಒಳಗಾಗ್ಲಿಲ್ಲ, ಜೊತೆಗೆ ಜಾರ್ಜಿಯಾ ವಾಲ್ ಕೂಡ ಅಷ್ಟೊಂದು ಪ್ರೆಷರ್ಗೆ ಆಗ್ಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರು ಆಡ್ತಾ ಇದ್ದಂತ ರೀತಿ ಒಂದು ಕೂಲ್ ಅಂಡ್ ಕಾಮ್, ಅವರ ಒಂದು ಕಂಪೋಸರ್ ಏನಿದೆ, ಓವರ್ ಬೈ ಓವರ್ ಅವ್ರು ಆಡ್ತಾ ಇದ್ರು. ಅವರು ಮ್ಯಾಚ್ ನ ಗೆಲ್ಲೋದಕ್ಕೆ ನೋಡ್ತಾ ಇರಲಿಲ್ಲ, ಬಟ್ ಅವರು ಓವರ್ ಬೈ ಓವರ್ ಎಷ್ಟು ಸಾಧ್ಯನೋ ಅಷ್ಟು ರನ್ಸ್ ನ ಸ್ಕೋರ್ ಮಾಡೋದಕ್ಕೆ ಅವರು ಮೊದಲನೇದಾಗಿ ಅದನ್ನ ನೋಡ್ತಾ ಇದ್ರು. ಜೊತೆಗೆ ಅವ್ರಿಗೂ ಗೊತ್ತಿತ್ತು ಇಲ್ಲಿ RCB ಡೆಲ್ಲಿಯ ಒಂದಿಬ್ರು ಬೌಲರ್ಗಳನ್ನ, ಎಕ್ಸಾಂಪಲ್ ಮಾರಿಜಾನ್ ಕಾಪ್ ಇರ್ಬೋದು, ಜೊತೆಗೆ ಚಿನ್ನಲಿ ಏನ್ರಿ, ಇವರಿಬ್ಬರನ್ನ ಬಿಟ್ರೆ ಬೇರೆ ಬೌಲರ್ಗಳನ್ನ ಟಾರ್ಗೆಟ್ ಮಾಡ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಅವರು ನಂದಿನಿ ಶರ್ಮಾ ಆಗಿ ಶ್ರೀಚರಣಿ ಅನ್ನೋ ಬೌಲರ್ಗಳನ್ನ ಟಾರ್ಗೆಟ್ ಮಾಡಿದ್ರು. ಸೊ ಆ ಟಾರ್ಗೆಟ್ ಮಾಡಿ ರನ್ ಕೂಡ ಗಳಿಸಿದ್ರು, ಸಕ್ಸಸ್ ಕೂಡ ಆದ್ರು. ಸೊ ಇದು ಒಂದು ಲೆಕ್ಕಾಚಾರ ಜಾರ್ಜಿಯಾ ವಾಲ್ ಇರ್ಬೋದು ಮತ್ತೆ ಸ್ಮೃತಿ ಮಂದಾನ ಇರ್ಬೋದು, ಇವರ ಒಂದು ಲೆಕ್ಕಾಚಾರ ವರ್ಕೌಟ್ ಆಗಿದೆ. ಜೊತೆಗೆ ಅವರ ಒಂದು ಸ್ಟ್ರಾಟಜಿ ಕೂಡ ತುಂಬಾನೇ ಕ್ಲಿಯರ್ ಆಗಿತ್ತು. ಜೊತೆಗೆ ಅವರ ಒಂದು ಮೈಂಡ್ ಸೆಟ್ ಇರ್ಬೋದು, ಅವರ ಒಂದು ಇಂಟೆಂಟ್ ಇರ್ಬೋದು, ತುಂಬಾನೇ ಕ್ಲಿಯರ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ಓವರ್ ಬೈ ಓವರ್ ಅವರು ಯಾವಾಗ ಕಾನ್ಸಂಟ್ರೇಟ್ ಮಾಡೋಕ್ ಶುರು ಮಾಡಿದ್ರು, ಅವ್ರ ಮೇಲೆ ಪ್ರೆಷರ್ ಕೂಡ ಕಡಿಮೆ ಆಯ್ತು. ಜೊತೆಗೆ ಏನಂದ್ರೆ ಈ ಒಂದು 204 ರನ್ಸ್ ಏನು ಚೇಸ್ ಮಾಡ್ಬೋದು ಅನ್ನೋ ಒಂದು ಅವ್ರ ಕಾನ್ಫಿಡೆನ್ಸ್ ಕೂಡ ಇಬ್ರು ಬ್ಯಾಟರ್ಸ್ಗೂ ಕೂಡ ಬಂತು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಜೊತೆಗೆ ಸಿಂಗಲ್ ರನ್ಗಳನ್ನ ಡಬಲ್ ರನ್ ಆಗಿ ಕನ್ವರ್ಟ್ ಮಾಡಿದ್ರು. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಕೂಡ ಇವರಿಬ್ಬರದು ತುಂಬಾನೇ ಚೆನ್ನಾಗಿತ್ತು. ಒಂದು ಟೈಮಲ್ಲಿ ಏನು ಜಾರ್ಜಿಯಾ ವಾಲ್ ಸ್ವಲ್ಪ ಫಾಸ್ಟ್ ಆಗಿ ರನ್ ಸ್ಕೋರ್ ಮಾಡಕ್ ಶುರು ಮಾಡಿದ್ರು. ಮತ್ತೊಂದ್ ಕಡೆ ಸ್ಮೃತಿ ಮಂದಾನ ಆಂಕರ್ ರೋಲ್ ಪ್ಲೇ ಮಾಡ್ತಾ ಇದ್ರು. ಮತ್ತೊಂದ್ಸಲ ಏನು ಸ್ಮೃತಿ ಮಂದಾನ ಸ್ವಲ್ಪ ಜೋರಾಗಿ ಫಾಸ್ಟ್ ಆಗಿ ರನ್ ಸ್ಕೋರ್ ಮಾಡಕ್ ಹೋದಾಗ ಜಾರ್ಜಿಯಾ ವಾಲ್ ಕೂಡ ಸ್ವಲ್ಪ ನಾನ್ ಸ್ಟ್ರೈಕರ್ ಅಲ್ಲಿ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಅವರು ಕೂಡ ಸ್ಮೃತಿ ಮಂದಾನಗೆ ಅವ್ರಿಗೆ ಚಾನ್ಸ್ ಕೊಟ್ರು. ಸೊ ಇಲ್ಲಿ ಇಬ್ರು ಕೂಡ ಚಾನ್ಸ್ ತಗೊಂಡ್ರು. ಸೊ ಆ ಒಂದು ಪ್ರತಿಫಲನೆ ಇವತ್ತಿನ RCB ಚಾಂಪಿಯನ್ ಪಟ್ಟಕ್ಕೆ ಕಾರಣ ಅಂತ ಹೇಳ್ಬೋದು ಜಗದೀಶ್. ಗಂಗಾಧರಲ್ಲಿ ಇನ್ನೊಂದು ಮಾತಾಡಬೇಕು, ಯಾಕಂದ್ರೆ ಯಾವಾಗ ದೆಹಲಿ ಮೊದಲ ಬಾರಿಗೆ ಬ್ಯಾಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ RCB ಬೌಲರ್ಸ್ಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದ್ರ ಅಂತ. ಯಾಕಂದ್ರೆ ಕೇವಲ LK ಬೆಲ್ ಒಬ್ಬರ ಬಿಟ್ರೆ ಮಿಕ್ಕಿರುವಂತಹ ಎಲ್ಲರ ಏನಂದ್ರೆ ರನ್ ಕೊಟ್ಟಿರುವುದು ಹೋದ್ರೆ 11, 10, 16 ಶ್ರೇಯಾಂಕ ಪಾಟೀಲ್ ಅಂತೂ 2 ಓವರ್ಗಳನ್ನು ಹಾಕ್ತಾರೆ, 32 ರನ್ಗಳನ್ನ ಕೊಡ್ತಾರೆ. ಈ ಬೌಲಿಂಗ್ ಅಲ್ಲಿ RCB ಫೇಲ್ ಆದ್ರೂ ಸಹ ಬ್ಯಾಟಿಂಗ್ ಅಲ್ಲಿ ಮಿಂಚಿರುವಂತಹ ವಿಚಾರವನ್ನು ಹೇಳೋದಾದ್ರೆ ಎಸ್ ಜಗದೀಶ್, ಏನಂದ್ರೆ ಇಲ್ಲಿ ಲೌರೆನ್ಸ್ ಬೆಲ್ ಅವರು ಸಹಜವಾಗಿ ಏನು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅವರು ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಬಟ್ ಫೈನಲ್ ಮ್ಯಾಚ್
ಡಾಟ್ ಬಾಲ್ಸ್ 12 ಡಾಟ್ ಬಾಲ್ಸ್ ನ ಹಾಕಿದ್ದಾರೆ. ಅಂದ್ರೆ 12 ಡಾಟ್ ಬಾಲ್ಸ್ ಅಂದ್ರೆ ಇಟ್ಸ್ ಅ ಬಿಗ್ ಮ್ಯಾಟರ್ ಅಂತಾನೆ ಹೇಳ್ತೀನಿ. ಜೊತೆಗೆ ಅವರು ಏನು ಪವರ್ ಪ್ಲೇ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟರ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಮಾಡುವಂತ ಪ್ರಯತ್ನ ಕೂಡ ಪಟ್ಟರು. ಲವರನ್ ಬೆಲ್ ಒಬ್ರು ಬಿಟ್ರೆ ಇನ್ನು ಉಳಿದ ಅಂತ RCB ಬೌಲರ್ಸ್ ಸಾಕಷ್ಟು ದುಬಾರಿ ಆದ್ರು. ಸಾಯಲಿ ಸಡ್ಗೆರೆ ಇರ್ಬೋದು, ಅರುಂಧತಿ ರೆಡ್ಡಿ ಇರ್ಬೋದು, ಮತ್ತೆ ನಮ್ಮ ಕರ್ನಾಟಕದ ಶ್ರೇಯಾಂಕಾ ಪಾಟೀಲ್, ಹಾಗೆ ನಂದಿ ಡಿಕ್ಲಾರ್ಕ್ ಇವರು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ಸೊ ಇಲ್ಲಿ ಏನಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟರ್ಸ್ ಆರಂಭದಲ್ಲೇ RCB ಬೌಲರ್ಗಳ ಮೇಲೆ ಒಂದು ಪ್ರೆಷರ್ ಬಿಲ್ಡ್ ಮಾಡುವಂತ ಕೆಲಸ ಮಾಡಿದ್ರು. ಸೊ ಅವರು ಫಸ್ಟ್ ಬಾಲ್ ಇಂದಾನೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಸೊ ಯಾವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟರ್ಸ್ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು, ಇಲ್ಲಿ RCB ಬೌಲರ್ಸ್ ರನ್ ಲೀಕ್ ಮಾಡೋಕ್ಕೂ ಶುರು ಮಾಡಿದ್ರು. ಸೊ ಬಟ್ ಏನಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಪಿಚ್ ಕೂಡ ಒಂದು ಅದ್ಭುತವಾಗಿತ್ತು. ನಾವು ಈಗ ಗಮನಿಸ್ತಾ ಇದ್ವಿ, ನಾವು ಈ ಒಂದು ಮ್ಯಾಚ್ ಅಲ್ಲಿ 400ಕ್ಕಿಂತ ಹೆಚ್ಚು ರನ್ ಹೋಗಿದೆ ಅಂದ್ರೆ ಇದು ಡೆಫಿನೆಟ್ಲಿ ಇದು ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇಂಥ ಒಂದು ಫ್ಲಾಟ್ ಪಿಚ್ಗಳಲ್ಲಿ ನಾವು ರನ್ಸ್ ನ ನಿರೀಕ್ಷಿಸೋದು ಸಹಜ. ಇಲ್ಲಿ ಬೌಲರ್ಸ್ಗೆ ಒಂದು ದೊಡ್ಡ ಚಾಲೆಂಜಸ್ ಇರುತ್ತೆ. ಸೊ ಈ ಒಂದು ಚಾಲೆಂಜಸ್ ನ ಗೆಲ್ಲೋದು ಅಷ್ಟೊಂದು ಈಸಿ ಇಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ T20 ಕ್ರಿಕೆಟ್ ಅಂದ್ರೆ ಒಂದು ಬ್ಯಾಟರ್ಸ್ ಗೇಮ್. ಸೊ ಇದು ಪ್ರೂವ್ ಕೂಡ ಆಗಿದೆ. ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಬ್ಯಾಟರ್ಸ್ RCB ಬ್ಯಾಟರ್ಸ್ ಇರ್ಬೋದು, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟರ್ಸ್ ಇರ್ಬೋದು, ರನ್ ಸ್ಕೋರ್ ಮಾಡಿದ್ದಾರೆ. ಬಟ್ ಬೌಲರ್ಸ್ ಈ ಒಂದು ಬ್ಯಾಟಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಡಿದಿದ್ದಾರೆ, ರನ್ ಲೀಕ್ ಮಾಡಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಏನಂದ್ರೆ ಈಗ T20 ಗೇಮ್ ಅಂದ್ರೆ ಬ್ಯಾಟರ್ಸ್ ಗೇಮ್. ಇಲ್ಲಿ ಬ್ಯಾಟರ್ಸ್ ಗೆದ್ದಿದ್ದಾರೆ. ಸೊ 203 ರನ್ಗಳನ್ನ RCB ಬೌಲರ್ಗಳು ಲೀಕ್ ಮಾಡಿದ್ರು. ಬಟ್ RCB ವುಮೆನ್ಸ್ ಈ ರನ್ ಚೇಸ್ ಮಾಡಿ ಗೆದ್ದಿದ್ದಾರೆ. ಜಗದೀಶ್, ಗಂಗಾಧರ್, ಇಲ್ಲಿ ಒಂದ್ ಕಡೆ RCB ಗೆದ್ರು ಸಹ ದೆಹಲಿ ಆಟದ ಬಗ್ಗೆ ಇಲ್ಲಿ ಗಮನಿಸಲೇಬೇಕು. ಕಾರಣ ಏನು ಅಂದ್ರೆ ರೋಡ್ರಿಗಸ್ ಅವರು ಕೇವಲ 37 ಬಾಲ್ಗೆ 57 ರನ್ ಹೊಡಿತಾರೆ. ಅದರ ಜೊತೆಗೆ ಅವರ ಬ್ಯಾಟಿಂಗ್ ಲೈನಪ್ ಸಹ ಇಡೀ ತಂಡದ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿರುತ್ತೆ. ಆ ಎಲ್ಲ ಕಾರಣಕ್ಕಾಗಿ ಆ ದೆಹಲಿಯ ಬ್ಯಾಟಿಂಗ್ ಲೈನಪ್ ಬಗ್ಗೆ ಹೇಳೋದಾದ್ರೆ ಜಗದೀಶ್, ಏನಂದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಡೆಫಿನೆಟ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಅದ್ಭುತವಾಗಿ ಆಡಿದ್ದಾರೆ. ಯಾಕಂದ್ರೆ ಲೀಗ್ ಮ್ಯಾಚ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಟೀಮ್ ನ ಸೋಲ್ಸಿದ್ರು. ಬಟ್ ಫೈನಲ್ಸ್ ಅಲ್ಲಿ ಅವರು ಸೇಟ್ ತೀರ್ಕೊಂಡಿರ್ಬೋದು. ಬಟ್ ಡೆಲ್ಲಿ ಓವರ್ ಆಲ್ ಆಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. ಬಟ್ ಎಲ್ಲೋ ಒಂದ್ ಕಡೆ 4 ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಅಲ್ಲಿ 4 ಬಾರಿ ಫೈನಲ್ಸ್ ಬಂದ್ರು, ಒಂದೇ ಒಂದು ಬಾರಿ ಪ್ರಶಸ್ತಿ ಗೆಲ್ಲೋದ್ರಲ್ಲಿ ಇಳಿತು. ಸೊ ಈ ಬಾರಿ ಜಮೀಮಾ ರೋಡ್ರಿಗಸ್ ಅವರ ನೇತೃತ್ವದಲ್ಲಿ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಸಾಕಷ್ಟು ಒಂದು ಉತ್ಸಾಹದಿಂದ ಕಣಕ್ಕಿಳಿದಿತ್ತು. ಯಾಕಂದ್ರೆ ಜಮೀಮಾ ರೋಡ್ರಿಗಸ್ ಕೂಡ ಫಸ್ಟ್ ಟೈಮ್ ಡೆಲ್ಲಿ ವುಮೆನ್ಸ್ ಟೀಮ್ ಕ್ಯಾಪ್ಟನ್ ಆಗಿದ್ರು. ಸೊ ಟೂರ್ನಮೆಂಟ್ ಅಲ್ಲಿ ಅದ್ಭುತವಾಗಿ ಅವರು ಬ್ಯಾಟ್ಸ್ಮನ್ ಆಗಿ, ಜೊತೆಗೆ ಕ್ಯಾಪ್ಟನ್ ಆಗಿ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಜೊತೆಗೆ ಟೀಮ್ ನ ಕೂಡ ಇನ್ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಟೀಮ್ ನ ಒಂದು ಅದ್ಭುತವಾಗಿ ಮುನ್ನಡೆಸಿದ್ರು. ಬಟ್ ಫೈನಲ್ ವರ್ಗೂ ಡೆಲ್ಲಿ ಕ್ಯಾಪಿಟಲ್ಸ್ ನ ತರೋದಕ್ಕೆ ಜಮೀಮಾ ರೋಡ್ರಿಗಸ್ ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನಾವು ಆಕ್ಷನ್ ಅಲ್ಲಿ ನೋಡ್ತಾ ಇದ್ವಿ, ಒಳ್ಳೊಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿದ್ರು. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಲೈನಪ್ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಸಾಕಷ್ಟು ಡೆಡ್ಲಿ ಅಂಡ್ ಡೇಂಜರಸ್ ಬ್ಯಾಟಿಂಗ್ ಲೈನಪ್ ಇದೆ. ಲಿಜಲ್ಲಿ ಶಫಾಲಿ ವರ್ಮಾ, ಲೌರಾ ವೂಲ್ಫರ್ಟ್, ಜಮೀಮಾ ರೋಡ್ರಿಗ್ಸ್, ಹೆನ್ರಿ, ಮಾರಿಸನ್ ಕಾಪ್ ಅಂತ ಒಂದು ಟಾಪ್ 6 ಬ್ಯಾಟರ್ಸ್ ಏನಿದ್ದಾರೆ, ಇವರು ಒಂದು T20 ಕ್ರಿಕೆಟ್ಗೆ ಮಾಡಿಸಿದಂತ ಪ್ಲೇಯರ್ಸ್ ಇವರು. ಸೊ ಇವರು ಡೆಡ್ಲಿ ಅಂಡ್ ಡೇಂಜರಸ್ ಬ್ಯಾಟರ್ಸ್. ಬಟ್ ಎಲ್ಲೋ ಒಂದ್ ಕಡೆ ಈ ಟಾಪ್ 4 ಟಾಪ್ ಆರ್ಡರ್ ಏನು ಬ್ಯಾಟಿಂಗ್ ಮಾಡಿದೆ. ಸೊ 203 ರನ್ ಗಳಿಸಿದೆ. ಸೊ ಬ್ಯಾಟರ್ಸ್ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಬೌಲರ್ಸ್ ಈ ಒಂದು ರನ್ ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ. ಬಟ್ ಓವರ್ ಆಗಿ ಹೇಳ್ಬೇಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ ಅಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದೆ. ಯಾಕಂದ್ರೆ ಕೊನೆ ಓವರ್ ವರೆಗೂ ಮ್ಯಾಚ್ ತಗೊಂಡು ಹೋಗಿದ್ದಾರೆ. ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ನಿಜಕ್ಕೂ ಒಂದ್ ರೀತಿ ಫೈಟ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಜಗದೀಶ್, ಇನ್ನೊಂದು ಗಂಗಾಧರ್, ಓವರ್ ಆಲ್ ಆಗಿ ಈ ಬಾರಿಯ ಸೀಸನ್ 4 ನಲ್ಲಿ ಆರಂಭಿಕ ಹಂತಗಳಿಂದಲೂ ಸಹ RCB ಗೆಲುವನ್ನು ಸಾಧಿಸಿಕೊಂಡು ಬಂತು. ಆದರೆ ಮಧ್ಯ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಎಡವಿತ್ತು. ಆದ್ರೆ ಈ ಓವರ್ ಆಲ್ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ RCB ಈ ಒಂದು ಟೂರ್ನಮೆಂಟ್ ಅಲ್ಲಿ ಅದ್ಭುತ ಪ್ರದರ್ಶನವಂತೂ ನೀಡಿದೆ. ಯಾಕಂದ್ರೆ ಈ ಬಾರಿ ಏನು ಆಕ್ಷನ್ ಅಲ್ಲಿ RCB ಒಂದು ಒಳ್ಳೆ ಟೀಮ್ ನೇ ಕಟ್ಟಿದೆ. ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದು ಒಳ್ಳೆ ಪ್ರದರ್ಶನ ಕೂಡ ನೀಡಿದೆ. ಥ್ಯಾಂಕ್ ಯು ಗಂಗಾಧರ್.